ಲೋ ಬಜೆಟ್ ಅಲ್ಲಿ ಫಿಗೋನು ಇದೆ, ಪೋಲೋನು ಇದೆ. ಲೋ ಬಜೆಟ್ ಅಲ್ಲಿ ಪೋಲೋ ಹುಡುಕ್ತಿದ್ರೆ 2011 ಹೈಲೈನ್ ಟಾಪ್ ಅಂಡ್ ಡೀಸೆಲ್ ಇದು ತಗೊಳ್ಳಿ, ಅದಾದ್ರೂ ತಗೊಳ್ಳಿ, ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ. 30,000ಕ್ಕೆ ರಿಟ್ಸ್ ಕೊಡ್ತೀನಿ ನಿಮ್ಗೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 68,000 ಕೊಡ್ತೀನಿ ಬರುತ್ತೆ. 68,000ಕ್ಕೆ ಪ್ರೈಸ್ ಏನ್ ಹೇಳ್ತೀರಾ ಬೈ? ಟೂ ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ 80,000 ಕೊಟ್ಬಿಡ್ತೀನಿ ಬರುತ್ತೆ. ಟೂ ವೀಲರ್ ಬಜೆಟ್ ಅಲ್ಲಿ 1,25,000 ಕೊಡ್ತೀನಿ. 1,25,000 ಈ ಗಾಡಿ ಸಿಗುತ್ತೆ. ಹೌದು, ಬರ 1,40,000 ಕೊಡ್ತೀನಿ. ಇದು 1,40,000 ಸಿಗುತ್ತೆ. ಅದು ಬೇಡ, 7 ಸೀಟರ್ ಇನೋವಾ ತಗೋ ಹೋಗಿ. 8 ಮಾಡಲ್ ಟಾಪ್ ಎಂಡ್. ಹೌದು, 5 ಲಕ್ಷಕ್ಕೆ ಕೊಡ್ತೀನಿ ಬರುತ್ತೆ. 5 ಲಕ್ಷಕ್ಕೆ 8 ಮಾಡಲ್ 8 ಮಾಡಲ್ ವಿ ವರ್ಷನ್ ಕೊಡ್ತೀನಿ. ಅದು ವಿ ವರ್ಷನ್ ಟೈಪ್ 2 ಇಂದ ಟೈಪ್ 4 ಮಾಡಿದೀವಿ ಇದು. 1,40,000 ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ? 8 ಮಾಡಲ್ 8 ಕೊಡ್ತೀನಿ. ಅದು ಟಾಪ್ ಅಂಡ್ ಮಾಡಲ್ ಗಾಡಿ ಕೊಡ್ತೀನಿ. ಒಂದು ಟಾಟಾ ಸುಮೋ ಗ್ರಾಂಡೆಡ್ ಡೀಸೆಲ್ ಇದು. ಲೋ ಬಜೆಟ್ ಇನ್ವೆಸ್ಟ್ ಮಾಡ್ಬಿಟ್ಟು ಆರಾಮಾಗಿ ಇಡಿ, ಫ್ಯಾಮಿಲಿ ಹೋಗುದಿಲ್ಲ ಟ್ರಿಪ್ ಹೋಗ್ಬೇಕಾದ್ರೆ. ಇದ್ರಲ್ಲಿ 2,60,000 ಕೊಡ್ತೀನಿ. ಮಾಡಲು 2011 ಹೈಲೈನ್ ಇದು. 11 ಮಾಡಲ್. ಅದು ಬೇಡವಾ, ತಗೊಳ್ಳಿ ಲೋಗನ್ ತಗೋಗಿ. 1,30,000. 1,30,000 ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಆಪ್ಷನ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 1,35,000. 1,35,000 ಡೀಸೆಲ್ ಡಾಕ್ಯುಮೆಂಟ್ ಸಮೇತ ಗಾಡಿ ಕೊಡ್ತೀನಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2,45,000 ಕೊಡ್ತೀನಿ. 2,45,000 7 ಸೀಟರ್ ವೆಹಿಕಲ್ ಕೊಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಧಾರವಾಡ ಬಂದ ಸರ್. ಧಾರವಾಡದಿಂದ. ಮಾರುತಿಯಲ್ಲಿ ಹುಡುಕ್ತಿದ್ರೆ ಸ್ವಿಫ್ಟ್ 2011 ಮಾಡಲ್ ಸಿಂಗಲ್ ಓನರ್ VXI ಪೆಟ್ರೋಲ್ ಇದು. 1000 ಕಿಲೋಮೀಟರ್ ಓಡಿದೆ. 80,000 ಹಿಸ್ಟ್ರಿ ಇದೆ ಗಾಡಿದು. ಹೌದು, ಅದು ಬೇಡವಾ, ರಿಟ್ಸ್ ಹೋಗಿ. ನಿಮ್ ಪ್ರಕಾರ ಈ ಗಾಡಿಗೆ ನೀವೊಂದು ಬೆಲೆ ಡಿಸೈಡ್ ಮಾಡಿ ಬರುತ್ತೆ. ಯಾವ ಮಾಡಲ್ ಅಂದ್ರೆ 9 ಮಾಡಲ್. 9 ಮಾಡಲ್ 11 ಮಾಡಲ್ ಗಾಡಿ ಎಷ್ಟಿಗೆ ಕೊಡ್ಬೋದು ಬರತ್? 2,80,000 11 ಮಾಡಲ್ ವರ್ಣ ಕೊಡ್ತೀನಿ ಬರತ್. ಬೇಡ ಬೈ, 2,30,000 ಕೊಡೋದ ಬೈ ನಮ್ ಜನರಿಗೆ. 2,30,000 ರಿಟ್ಸ್ ಕೊಡ್ತೀನಿ ನಿಮ್ಗೆ. ಬರ 1,60,000. ಬರ 1,45,000 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್. ಅದು ಟಾಪ್ ಅಂಡ್ ಮಾಡಲ್. ನಮ್ತ ಯಾವ್ದಾದ್ರು ಗಾಡಿ ತಗೊಳ್ಳಿ, ಕಸ್ಟಮರ್ 6 ತಿಂಗಳ ಇಂಜಿನ್ ವ್ಯಾರಂಟಿ ಫ್ರೀ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 1,70,000 ಕೊಡ್ತೀನಿ. 1,70,000 14 ಮಾಡಲ್. ಅದನ್ನು ಬರ 7,45,000. 2,45,000 ಪೋಲೋ. ಬರ 7,65,000 ಡಿಸೈರ್ ಕೊಡ್ತೀನಿ. ಡೀಸೆಲ್ ಬೈ ಇದಕ್ಕೆ 2,48,000 ಕೊಡ್ತೀನಿ. ಬರೀ 65,000 I20 ಕೊಡ್ತೀನಿ. ಯಾವ್ದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಗಾಡಿಯಲ್ಲಿ. 1,80,000 ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. ಸಿಂಗಲ್ ಓನರ್ 1,80,000. ಸಿಂಗಲ್ ಓನರ್ ZX ಡೀಸೆಲ್ ವೇರಿಯಂಟ್ ಇದು. ಬರ 1,50,000 ಕೊಡ್ತೀನಿ. ಬರ 2,65,000 ಕೊಡ್ತೀನಿ. 2,75,000 ಕೊಡ್ತೀನಿ. 2,75,000 ಪೋಲೋ ಕೊಡ್ತೀನಿ. 3,25,000 ಲಾರಾ ತಗೋಗಿ. ಲಾರಾ. 1,65,000 ಕೊಡ್ತೀನಿ. SX4 ಇದೆ. ಬರ 2,10,000 ಟಾಪ್ ಅಂಡ್ ಮಾಡಲ್ ಕೊಡ್ತೀನಿ. ಬರ 2,65,000. GTR ಮ್ಯಾಗ್ವಿಲೋ ವಿತ್ ಬ್ರಾಂಡ್ ನ್ಯೂ ಟೈರ್, 1 ವರ್ಷ ವ್ಯಾರಂಟಿ ಕಸ್ಟಮರ್ ಗೆ. 2,25,000. ಫಸ್ಟ್ ಕ್ಲಾಸಿಕ್ ಕೊಡ್ತೀನಿ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 1,55,000 ಕೊಡ್ತೀನಿ. 1,55,000 16 ಮಾಡಲ್ ಸಿಂಗಲ್ ಓನರ್ ಇಂಡಿಗೋ. ಹೌದು, ಅದು ಬೇಡ. I20 ಸ್ಪೋರ್ಟ್ ತಗೋಗಿ. 2012 ಮಾಡಲ್ ಡೀಸೆಲ್ ವೇರಿಯಂಟ್ ಇದು. ಬರ 3,15,000 ಕೊಡ್ತೀನಿ. 3,15,000 ಟೊಯೋಟಾ ETOS VX ಕೊಡ್ತೀನಿ. 3,20,000 ಕೊಡ್ತೀನಿ. 12 ಮಾಡಲ್ ಡೀಸೆಲ್ I20. 12 ಮಾಡಲ್ I20 ಸಿಗುತ್ತೆ. ಬರ 1,60,000 ಕೊಡ್ತೀನಿ. ಇದು 1,60,000 ಇದು ಬಂದ್ಬಿಟ್ಟು ಬರ 2,10,000 13 ಮಾಡಲ್ ಫಿಗೋ ಕೊಡ್ತೀನಿ. 1,80,000 ಕೊಡ್ತೀನಿ. ಫಿಯೆಸ್ಟಾ ಕೊಡ್ತೀನಿ. ಅದು ಬೇಡವಾ, ಎಲ್ಲೋ ಬಟ್ ಇಂಡಿಗಾ ತಗೋಗಿ. 1,00,000 ಇನ್ವೆಸ್ಟ್ ಮಾಡಿ ವರ್ಷಕ್ಕೆ 10,00,000 ದುಡಿತೀರಾ. 2,85,000 ಕೊಡ್ತೀನಿ. ಎಷ್ಟು? 2,85,000. 2,85,000 ಹೋಂಡಾ CRV ಅದು ಟಾಪ್ ಅಂಡ್ ವೆಹಿಕಲ್ ವೆಹಿಕಲ್ ಕೊಡ್ತೀನಿ. ಇದು ಬೇಡವಾ, ಡೀಸೆಲ್ ಅಲ್ಲಿ ಸ್ವಿಫ್ಟ್ ಹೋಗಿ. ಇದಕ್ಕೆ 5 ವರ್ಷ FC ಇದೆ. 2,45,000 9 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ. ಅದು ಅದು ಡೀಸೆಲ್. ಬರ 1,65,000 ಫ್ಯಾನ್ಸಿ ನಂಬರ್ ಜೊತೆ ಕೊಡ್ತೀನಿ. ಬೆಳಗ್ಗೆಯಿಂದ 4ನೇ ಗಾಡಿ ಸೇಲ್ ಆಗ್ತಾ ಇದೆ. ಆಕ್ಚುಲಿ ಇದು 5ನೇ ಗಾಡಿ ಆಗುತ್ತೆ. ಅವರು ಮಾತಾಡಕ್ಕೆ ಸ್ವಲ್ಪ ಮುಜುಗರ ಪಡ್ತಾ ಇದ್ದಾರೆ, ಬಟ್ ಓಕೆ, ಈ ಗಾಡಿ ಕೂಡ ಸೇಲ್ ಹೋಗ್ತಾ ಇದೆ. 17 ಮಾಡಲ್ ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲ್ ಬ್ರಿಯೋ, ನ್ಯೂ ಶೇಪ್ ಬ್ರಿಯೋ ಇದು. 17 ಮಾಡಲ್ ಸಿಂಗಲ್ ಓನರ್. ಬರ 3,80,000 ಕೊಡ್ತೀನಿ ನಿಮ್ಗೆ. 3,80,000 ಕ್ಯಾಶ್ ತಗೋಬರಿ. 3,00,000 ಲೋನ್40,000 ಸಾಕ. ಸ್ಪಾರ್ಕ್ ಬೀಟ್ ಬೇಡ, ಸ್ಪಾರ್ಕ್ ತಗೋಗಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರ 1,48,000 ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ LT ಟಾಪ್ ಅಂಡ್ ಪೆಟ್ರೋಲ್. ಲೋನ್ ಆಗುತ್ತಾ ಬೈ ಇದಕ್ಕೆ? ಖಂಡಿತ ಮಾಡ್ಕೊಂಡ. ಬರ 1,48,000. 1,48,000 48,000 ಕೊಡ್ತೀನಿ. 12 ಮಾಡಲ್ ಅದನ್ನು. ಏನ್ ಮಾಡತ್ತಪ್ಪ? ಸುಮ್ನೆ ಸುಮ್ಮನೆ ಮಾಡ್ತೀವಿ ಎಲ್ಲ. ಮಾಡ್ಬಾರ್ದಾ? ಮಾಡ್ಬೋದು, ಅಷ್ಟೇನು ಏನಿಲ್ಲ. ಗಾಡಿ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತ ತಗೊಂಡು ಚೆನ್ನಾಗಿದೆ ನಾಲ್ಕು ತಗೊಂಡು. ದೂರಿ ಮೇಲೆ ಬಂದು ತಗೋತಿದ್ದೀರಾ? ಚಲೋ ಐತೆ ಅಂತ ತಗೊಂಡಿವಿ. ಚಲೋ ಐತೆ ನಾಲ್ಕು ತಗೊಂಡು. ಒಳ್ಳೇದ್ ಮಾಡಿ ನಿಮ್ಗೆ. ಅಲ್ಲಪ್ಪ, ನೀವೇನ್ ನಿಮ್ ಶೋರೂಮ್ ಬಂದ್ರೆ ಸ್ವಲ್ಪ ಚಾಗಿ ಇಲ್ಲ ನಮಗೆ ಪಾರ್ಟಿ ನಮಗೆ ಮಾಡಪ್ಪ. ಬಂದ ಕಸ್ಟಮರ್ ಒಂದ್ ಕಪ್ ಚಾ ಕೊಡಕ್ಕಾಗಲ್ಲ ನಿಮ್ಗೆ. ಬಿರಿಯಾನಿ ತಿಂದೇವ್ ನಾವು. ತಿನ್ಸಿರಿ ಒಂದ್ ಕಪ್ ಚಾ ತಿಂದೇವಿ. ಟೀ ಕುಡಿಬೇಕಾ ಇವಾಗ? ಹೌದು. ಅಣ್ಣಗೊಂದು ಟೀ. ಒಂದ ನಾವು ಒಬ್ಬಗೆ ಮಾಡೋ ಚಾ ಎಲ್ಲರಿಗೂ ಬೇಕು. ಎಲ್ಲ ಕೊಡ್ತೀರ ನಿಮ್ಗೆ. ಚಾಯ್ ಊಟ ಎಲ್ಲ ನಾನೇ ಕೊಡ್ತೀನಿ. ಟೆನ್ಷನ್ ತಗೋಬೇಡಿ. ಧಾರವಾಡದಿಂದ ಬಂದಿದ್ದೀರಾ.
ಊಟ ಕೊಟ್ಟಿದ್ದು ಬಿಸ್ನೆಸ್ ಎಲ್ಲ ಆಮೇಲೆ ಮೊದ್ಲು ಬಂದವ್ರು ಚೆನ್ನಾಗಿ ನೋಡ್ಕೋಬೇಕು ನಾವು. ಖಂಡಿತ ಕೊಡೋಣ. ಇನ್ನ ಏನಾದ್ರು ಆಸೆ ಇದೆಯಾ? ಅಲ್ಲ ಇನ್ನೂ ಕೇಳ್ಬೇಕು, ನಿನ್ನೆ ಏನಾದ್ರು ಆಸೆ ಇದ್ರೆ ಹೇಳಪ್ಪ, ನಾವು ಹೇಳ್ತೇವೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕೂರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ನಾನು ಮತ್ತೊಂದ್ಸಲ ಆಫ್ಟರ್ 2 months ಅಂದ್ರೆ 2 months ಗ್ಯಾಪ್ ಆದ್ಮೇಲೆ ಕರ್ನಾಟಕ ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ ಜೊತೆ ಸಲ್ಮಾನ್ ಬೈ ಕೂಡ ಇದ್ದಾರೆ. ಹೌದು ಸರ್, ಹೇಳಿ ಬೈ, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. 2 ತಿಂಗಳ ನೋಡಿದ್ದು 2 ವರ್ಷ ನೋಡಿದಂಗಿದೆ ಆಕ್ಚುಲಿ, ಅಲ್ವಾ? ಇಲ್ಲ ಆಲ್ಮೋಸ್ಟ್, ಯಾಕಂದ್ರೆ ನಮ್ ಇನ್ಸ್ಟಾ ಚಾನಲ್ ಇದೆ, ಹಾ. ಆಲ್ಮೋಸ್ಟ್ ಗಾಡಿಗಳೆಲ್ಲ ಅದ್ರಲ್ಲೇ ಸೇಲ್ ಆಗ್ಬಿಡ್ತಿದ್ದೇವೆ. Okay. ಅದಕ್ಕೆ ಒಂಚೂರು ಯೂಟ್ಯೂಬ್ ವಿಡಿಯೋ ಕಮ್ಮಿ ಮಾಡಿಸ್ಬಿಟ್ಟಿದೀವಿ. ಇವಾಗ ಸ್ಟಾಕ್ ಇದ್ದಿದ್ದಕ್ಕೆ ಕಳ್ಸ್ಬಿಟ್ಟು ವಿಡಿಯೋ ಮಾಡ್ತಿದೀವಿ. ಓಕೆ, ಆತರ ನೋಡಿ ನಮ್ಮನ್ನ ಕರೆಯೋದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದಾರಂತೆ ಅವ್ರೆ. ಆಕ್ಚುಲಿ ಏನಂದ್ರೆ ನಮ್ ಇನ್ಸ್ಟಾಗ್ರಾಮ್ ಇಂದ ಕಸ್ಟಮರ್ ಬಂದು ತಗೋಬಿಡ್ತಾರೆ. ಆಕ್ಚುಲಿ ಇವ್ರು ಕರೆದಿದ್ರು 2 month ಹಿಂದೆನೆ, ಬಟ್ ನಾನ್ ಬರಕ್ಕಾಗಿಲ್ಲ, ಸ್ವಲ್ಪ ರೀಸನ್ ಇತ್ತು. ಸೊ ಇಲ್ಲಿ ಬಂದ್ಬಿಟ್ಟು ಎವ್ರಿ ಡೇ ಏನಿಲ್ಲ ಅಂದ್ರೂ ಒಂದ್ 5 ಗಾಡಿ ಸೇಲ್ ಆಗುತ್ತೆ. 4 ಇಂದ 5 ಗಾಡಿ ಹೋಗುತ್ತವೆ. 4 ಇಂದ 5 ಗಾಡಿ ಹೋಗಿ ಹೋಗುತ್ತೆ. ಇವತ್ತು ಕೂಡ ಕಸ್ಟಮರ್ ಬಂದಿದ್ರು, ನಾವು ಕಸ್ಟಮರ್ ರಿವ್ಯೂ ಕೂಡ ಹಾಕ್ತೀನಿ. ಧಾರವಾಡದಿಂದ ಒಬ್ರು ಬಂದಿದ್ರು, ಮತ್ತೆ ಧಾರವಾಡದಿಂದ ಇಲ್ಲ ಬೈ, ಧಾರವಾಡ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ವಿಜಯನಗರ, ಶಿವಮೊಗ್ಗ, ಹಾ. ಚಿತ್ರದುರ್ಗ, ಹಾಸನ, ಚಿಕ್ಕಮಗಳೂರು, ಮೈಸೂರು ಕಡೆಯಿಂದ, ಚಾಮರಾಜನಗರ, ಹುಣಸೂರು, ಮಡಿಕೇರಿ, ಗುಂಡಲ್ಪೇಟೆ ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲ ಕಡೆ ಬರ್ತಾರೆ. ಇಷ್ಟೊಂದು ಏರಿಯಾ ಹೆಸರು ನನಗೆ ಗೊತ್ತಿಲ್ಲ, ಕಸ್ಟಮರ್ ಬಂದಿದ್ದಕ್ಕೆ ಅವ್ರು ನೆನ್ಪಿಟ್ಕೊಂಡಿದ್ದಾರೆ. ಎವ್ರಿ ಡೇ ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ನಾನ್ ನೋಡ್ದಂಗೆ 2 ಗಾಡಿ ಹೋಯ್ತು, ಬೆಳಗ್ಗೆಯಿಂದ 3 ಗಾಡಿ ಹೋಯ್ತು, ಬೆಳಿಗ್ಗೆ 3 ಆತರ. ಸೊ ಯಾಕೆ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಕಾರ್ಸ್ ಕೊಡೋದ್ರಿಂದ ತುಂಬಾ ಅಟ್ರಾಕ್ಟ್ ಆಗ್ಬಿಡುತ್ತೆ ಜನಕ್ಕೆ, ಅಲ್ವಾ? ಓಕೆ, ಎಲ್ಲಿ ಬರುತ್ತೆ ಬೈ ನಿಮ್ಮ ಶೋರೂಮ್? ನಮ್ದು ಹಳೆ ಆಫೀಸ್ ಲೊಕೇಶನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಹೊಸ ಆಫೀಸ್ ಲೊಕೇಶನ್ ಹೇಳ್ಬೇಕಾದ್ರೆ ನಾಗರಭಾವಿ ಸರ್ಕಲ್ ಇಂದ ನೀವು ವಾಕ್ಯಬಲ್ 9 ಕಡೆಗೆ ಬಂದ್ರೆ ಲೆಫ್ಟ್ ಅಲ್ಲೇ ಶೋರೂಮ್ ಇದಾವೆ ನಮ್ದು. ಗೊತ್ತಾಗಿಲ್ವಾ ಅದು ನಿಮ್ಗೆ? ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಕಾರ್ಸ್ ನಾಗರಭಾವಿ ಅಂತ ಟೈಪ್ ಮಾಡಿ ಕರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ತೀರಾ. ಫಸ್ಟ್ ಒಂದು 50 ಗಾಡಿ ಇರ್ತಿತ್ತು, ಇವಾಗ 80 ಗಾಡಿ ಮೇಲೆ ನಿಲ್ಲುತ್ತೆ. ಅಂದ್ರೆ ಸಪೋರ್ಟ್ ಆತರ ಕೊಡ್ತಾ ಇದಾರೆ ಜನ ಅಂತಾನೆ ಹೇಳ್ಬೋದು. ಮೇನ್ ರೋಡ್ ಗೆ ಶೋರೂಮ್ ಕೂಡ ಮಾಡ್ಬಿಟ್ಟಿದ್ದಾರೆ. ಹಾಗೆ ಕಸ್ಟಮರ್ ಜಾಸ್ತಿ ಆಗ್ತಾ ಕಸ್ಟಮರ್ ರೆಸ್ಪಾನ್ಸ್ ಮಾಡೋದು ಕಡಿಮೆ ಮಾಡಿದ್ದೀರಾ ಅಂತ. ಯಾವಾಗ್ಲೂ ಇಲ್ಲ ಬೈ, ಆತರ ಏನಿಲ್ಲ ಬೈ. ನೋಡಿ, ನಮ್ಗೆ ಅನ್ನ ಕೊಡೋರು ನಮ್ ಕಸ್ಟಮರ್ಗಳು ರೆಸ್ಪಾನ್ಸ್ ಖಂಡಿತ ಕೊಡ್ತೀವಿ. ಒಂದೊಂದ್ಸತಿ ನಾವು ಫೋನ್ ಎತ್ತಕ್ ಹೋಗಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಒಂದೊಂದ್ಸತಿ ಹೊರಗಡೆ ಬಿಸ್ನೆಸ್ ಮಾಡ್ತಿರ್ತೀವಿ, ಒಬ್ಬೊಬ್ರು ಕಸ್ಟಮರ್ ಗಾಡಿ ತೋರಿಸಿರ್ತೀವಿ, ಅದಕ್ಕೆ ನಾವು ಎತ್ತಕ್ಕಾಗಲ್ಲ. ನೀವು ನಾವು ಫೋನ್ ಎತ್ತಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ 7795409770 ನಂಬರ್ಗೆ ಮೆಸೇಜ್ ಹಾಕಿ, ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಯಾವ ಗಾಡಿ ಬೇಕು, ಲೊಕೇಶನ್ ಬೇಕೇನ್ ಬೇಕಾದ್ರೂ ನಿಮ್ಗೆ ಕ್ಯಾಟ್ಲಾಗ್ ಅಲ್ಲಿ ಸಿಗ್ಬಿಡುತ್ತೆ. ಒಳ್ಳೆ ಸರ್ವಿಸ್ ಕೊಡ್ಬೇಕು ನಾವು. ಕಸ್ಟಮರ್ ತಾವು ನಾವು ಕಮಿಷನ್ ತಗೊಳ್ಳಲ್ಲ, RTO ಚಾರ್ಜಸ್ ತಗೊಳ್ಳಲ್ಲ. ಎಲ್ಲ ಗಾಡಿಗೆ ಇಂಜಿನ್ ವ್ಯಾರಂಟಿ ಕೊಡ್ತೀವಿ. ವ್ಯಾರಂಟಿಗೆ ₹1 ಏನಾದ್ರು ಚಾರ್ಜಸ್ ತಗೊಳ್ಳಲ್ಲ ಕಸ್ಟಮರ್ಗೆ. ಬಹಳ ಜನ ನಮ್ ತಾವ್ ಬಂದ್ಬಿಟ್ಟು, ಸರ್ ಯಾರ್ ತಾವನು ನನ್ ಗಾಡಿ ಕೇಳ್ದೆ, ಯಾವನೋ ಗಾಡಿ ಕೊಟ್ಟಿಲ್ಲ ಸರ್, ನಮ್ ತಾಯಿಗೆ ಎಲ್ಲೋ ಕರ್ಕೊಂಡು ಹೋಗ್ಬೇಕಿತ್ತು, ಯಾರ್ ತಾವನೋ ಗಾಡಿ ಕೇಳ್ದೆ ಕೊಟ್ಟಿಲ್ಲ, ಎಲ್ಲೋ ಹೋಗ್ಬೇಕಿತ್ತು ಗಾಡಿ ಕೇಳ್ದೆ ಕೊಟ್ಟಿಲ್ಲ ಅಂತವ್ರು ಬಹಳ ಜನ ನಮ್ ತಾವ್ ಬರ್ತಾರೆ ಬೈ. ನಾನ್ ಕಸ್ಟಮರ್ ಅಂತವ್ರು ಬಂದವ್ರಿಗೆ ಪಾಪ ಖಾಲಿ ಕೈ ಮಾತ್ರ ಆಚೆ ಕಳ್ಸಲ್ಲ ಕಸ್ಟಮರ್ಗೆ. ನೀ ಕೂಡ ಇವಾಗ ಡೆಲಿವರಿ ಹೋಗ್ತಾ ಇದೆ ಕಸ್ಟಮರ್. ಬೆಳಗ್ಗೆಯಿಂದ 4ನೇ ಗಾಡಿ ಸೇಲ್ ಆಗ್ತಾ ಇದೆ. ಆಕ್ಚುಲಿ ಇದು 5ನೇ ಗಾಡಿ ಆಗುತ್ತೆ. ಓಕೆ, ಕಸ್ಟಮರ್ ಇವಾಗ ಗಾಡಿ ಡೆಲಿವರಿ ತಗೋತಾ ಇದ್ದಾರೆ. ಸ್ವಲ್ಪ ಶೈ ಇದೆ, ಅವರು ಮಾತಾಡಕ್ಕೆ ಸ್ವಲ್ಪ ಮುಜುಗರ ಪಡ್ತಾ ಇದ್ದಾರೆ. ಬಟ್ ಓಕೆ, ಈ ಗಾಡಿ ಕೂಡ ಸೇಲ್ ಹೋಗ್ತಾ ಇದೆ. ನೋಡ್ಬೋದು, ಬಸ್ಸಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಟುವರ್ಡ್ಸ್ ನಾಯಂಡಹಳ್ಳಿ ಹೋಗೋ ಕಡೆ ಈ ಒಂದು ಶೋರೂಮ್ ಲೊಕೇಟ್ ಆಗಿದೆ. ನಾಗರಭಾವಿ ಕಡೆಯಿಂದ, ನಾಗರಭಾವಿ ಸರ್ಕಲ್ ಏನ್ ಬರುತ್ತೆ, ಸರ್ಕಲ್ ಇಂದ ನಿಮ್ಗೆ ನಾಯಂಡಹಳ್ಳಿ ಕಡೆಗೆ ಸರ್ವಿಸ್ ರೋಡ್ ಅಲ್ಲಿ ಬರ್ಬೇಕಾಗತ್ತೆ. ಇಲ್ಲೇ ಕರ್ನಾಟಕ ಕಾರ್ಸ್ ಬರುತ್ತೆ. ಈ ಗಾಡಿ ಕೂಡ ಇವಾಗ ಡೆಲಿವರಿ ಹೋಗ್ತಾ ಇದೆ. ನೋಡ್ಬೋದು, ಸ್ವಲ್ಪ ಮುಜುಗರ ಶೈ ಪಡ್ತಾ ಇದ್ದಾರೆ ಕಸ್ಟಮರು, ನಾಚ್ಕೋತಾ ಇದ್ದಾರೆ. ಸ್ವಲ್ಪ ಕಸ್ಟಮರ್ ನಾಚ್ಕೋತಾ ಇದ್ದಾರೆ. ಇಟ್ಸ್ ಓಕೆ, ಒಳ್ಳೇದಾಗ್ಲಿ. ಹಾಗೆ ನಮ್ಮ ಹತ್ರ ಒಂದು ಸ್ಟ್ಯಾಂಡ್ರ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್, ಆಫೀಸ್ ಒಳಗಡೆ ಜಾಗಗಳಿಲ್ಲದೆ ರೋಡ್ ಅಲ್ಲಿ ನಿಲ್ಸಿದೀವಿ ಸರ್. 2009 ಮಾಡಲ್, 3rd ಓನರ್ ಆಗಿದೆ. ಸ್ಯಾಂಟ್ರೋಸಿಂಗ್ ಎಕ್ಸೆಲ್ ಪೆಟ್ರೋಲ್, ಇದು AC ಪೋಸ್ಟರ್, 4 ವಿಂಡೋಸ್ ಎಲ್ಲ ಬರುತ್ತೆ. ಫ್ರೆಶ್ ಆಗಿ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಕ್ಲಾಸ್ ಆಗಿದೆ ಬರುತ್ತೆ, ಇದು ತುಂಬಾನೇ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂತ ವೆಹಿಕಲ್. ಈ ಸ್ಯಾಂಟ್ರೋ ಏನ್ ಪ್ರೈಸ್ ಆಗುತ್ತೆ ಸರ್? ಬರ 1,45,000ಗೆ 2009 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ ನಿಮ್ಗೆ. 1,45,000 9 ಮಾಡಲ್ ಸ್ಯಾಂಟ್ರೋ, 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್. ಅದು ಟಾಪ್ ಎಂಡ್ ಮಾಡಲ್ ಸಿಗುತ್ತೆ. ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ. ಬಹಳ ಜನ ಹುಡುಗರು ಹೋಂಡಾ ಸಿಟಿ VMT ಬೇಕಂತಿರ್ತಾರೆ. ಹೊಸ ಸ್ಟಾಕ್ VMT ಬಂದಿದೆ. 2009 ಮಾಡಲ್, 2nd ಓನರ್ ಹೋಂಡಾ ಸಿಟಿ VMT ಟಾಪ್ ಎಂಡ್ ಮಾಡಲ್. ಇದು ಟಾಪ್ ಎಂಡ್ ಮಾಡಲ್. AC ಪೋಸ್ಟರಿಂಗ್, 4 ವಿಂಡೋಸ್, ಏರ್ ಬ್ಯಾಗ್, ಶೇರಿಂಗ್ ಇನ್ವರ್ಟೆಡ್ ಕಂಟ್ರೋಲ್, ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಇದು ಗಾಡಿನೂ ಚೆನ್ನಾಗಿದೆ, ನೋಡೋಕೆ ಸಗದ ಕಾಣ್ತಾ ಇದೆ. ಇದು ಪ್ರೆಸ್ ಯೂಸ್ಡ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? 2,55,000 ಕೊಡ್ತೀನಿ. ಎಷ್ಟು? 2,55,000 ಕೊಡ್ತೀನಿ. 2,55,000 ಟಾಪ್ ಎಂಡ್ ಸಿಟಿ VMT ಐವಿಟ್ಯಾಕ್ ಕೊಡ್ತೀನಿ ನಿಮ್ಗೆ. ಓಕೆ, ಹಾಗೆ ನಮ್ಮ ಹತ್ರ ಒಂದು ಬ್ರಿಯೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಯಾರಾದ್ರೂ ಲೇಡೀಸ್ ಒಂದು ಸಿಟಿಗೆ ಓಡ್ಸಕ್ ಒಳ್ಳೆ ಚಿಕ್ಕ ಗಾಡಿ ಬೇಕಾದ್ರೆ ಬ್ರಿಯೋ ಆಪ್ಷನ್ ಇದೆ ಬರುತ್ತೆ. ಇದು 2012 ಮಾಡಲ್, 3rd ಓನರ್ ಆಗಿದೆ. ಬ್ರಿಯೋ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಬರುತ್ತೆ. ಬ್ರಿಯೋ AC ಪೋಸ್ಟರಿಂಗ್, 4 ವಿಂಡೋಸ್, DL ಏರ್ ಬ್ಯಾಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 20+ ಮೈಲೇಜ್ ಬರುತ್ತೆ ಗಾಡಿ. ಇದು
2,60,000ಕ್ಕೆ 12 ಮಾಡಲ್ ಬ್ರಿಯೋ ಕೊಡ್ತೀನಿ ನಿಮ್ಗೆ. 12 ಮಾಡಲು 2,60,000 ಬ್ರಿಯೋ ಕೊಡ್ತೀನಿ. ಓಕೆ ಸೂಪರ್. ಇದು ಫಿಗೋ 2010 ಮಾಡಲ್ ಥರ್ಡ್ ಓನರ್ ಆಗಿದೆ, ಡೀಸೆಲ್ ZXi ಟಾಪ್ ಎಂಡ್ ಇದು. ಓಕೆ ZXi AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಟೈರು, ಮ್ಯಾಗ್ ಬಿಲೋ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 20+ ಮೈಲೇಜ್ ಬರುತ್ತೆ ಗಾಡಿ ಇದು. ಓಕೆ 20+ ಮೈಲೇಜ್ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 1,85,000 ಕೊಡ್ತೀನಿ. 1,85,000 ಟಾಪ್ ಎಂಡ್ ಮಾಡಲು ಫಿಗೋ ಕೊಡ್ತೀನಿ. ಸ್ವಿಫ್ಟ್ ತಗೊಳ್ಬೇಕಾದ್ರೆ 8 ಮಾಡಲು 220 230 ಬೇಕು. 10 ಮಾಡಲು ಫಿಗೋ ಕೊಡ್ತೀನಿ, 20+ ಮೈಲೇಜ್ ಬರುತ್ತೆ ಗಾಡಿ. ಓಕೆ 10 ಮಾಡಲು ಫಿಗೋ ಸಿಗುತ್ತೆ. ಅದನ್ನು ಹಾಗೆ ಯಾರಾದ್ರೂ ಪೋಲೋ ಹುಡುಕ್ತಾ ಇದ್ರೆ ಒಂದು ರೆಡ್ ಕಲರ್ ಲೋ ಬಜೆಟ್ ಅಲ್ಲಿ ಪೋಲೋ ಹುಡುಕ್ತಿದ್ರೆ 2011 ಥರ್ಡ್ ಓನರ್ ಆಗಿದೆ, ಹೈ ಲೈನ್ ಟಾಪ್ ಎಂಡ್ ಡೀಸೆಲ್ ಇದು. ಹೈ ಲೈನ್ ಟಾಪ್ ಎಂಡ್ ಡೀಸೆಲ್ ಬರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಬಿಲ್ ಎಲ್ಲ ಕಸ್ಟಮರ್ ಇನ್ಸ್ಟಾಲ್ ಮಾಡಿದ್ದಾರೆ. ಕಂಡೀಷನ್ ಟೈರ್ ಇದೆ, ಇಂಟೀರಿಯರ್ ವೈಸಿಗೆ ಹೋದ್ರೆ ಇದಕ್ಕೆ ನಿಮ್ಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಓಕೆ ಆಂಟಿ ಟಚ್ ಸಿಸ್ಟಮ್ ಇದೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ, ಓಕೆ ಮ್ಯಾಗ್ ಬಿಲ್ ಇದೆ ಗಾಡಿಯಲ್ಲಿ. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಬೈ? 2,60,000 ಕೊಡ್ತೀನಿ. ಮಾಡಲು 2011 ಹೈ ಲೈನ್ ಇದು. 11 ಮಾಡಲು 2,60,000. ಹೌದು. ಓಕೆ ಸೂಪರ್. ಅದು ಪೋಲೋ ಸಿಗುತ್ತೆ ನಿಮಗೆ 2,60,000 ಹಾಗೆ ಫಿಯೆಸ್ಟಾ ಬೇಕು ಅಂದ್ರೆ ಫಿಯೆಸ್ಟಾ ಇದೆ. 2010 ಸೆಕೆಂಡ್ ಓನರ್ ZXi ಡೀಸೆಲ್ ಬರುತ್ತೆ ಇದು. 10 ಮಾಡಲು ZXi ಡೀಸೆಲ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಇಂಟೀರಿಯರ್ ವೈಸಿಗೆ ಹೋದ್ರೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಟಿ ಟಚ್ ಸಿಸ್ಟಮ್ ಇದೆ, ಸೀಟ್ ಕವರ್ಸ್ ಇದೆ, 18+ ಮೈಲೇಜ್ ಬರುತ್ತೆ ಗಾಡಿ. ಓಕೆ ಹೌದು. ಪ್ರೈಸ್ 1,85,000ಕ್ಕೆ 10 ಮಾಡಲ್ ಫೋರ್ಟ್ ಫಿಯೆಸ್ಟಾ ಕೊಡ್ತೀನಿ. 1,85,000 ಟಾಪ್ ಎಂಡ್ ಮಾಡಲು ಫಿಯೆಸ್ಟಾ ಕೊಡ್ತೀನಿ. ಅದು ಈ ಗಾಡಿ ಜಸ್ಟ್ ಬುಕ್ ಆಗಿದೆ ಇದು. ಬುಕ್ ಆಗಿದೆ. ಹೌದು. ಕಂಗ್ರಾಚುಲೇಷನ್ ಸರ್, ಒಳ್ಳೇದಾಗ್ಲಿ. ಒಂದ್ ಗಾಡಿ ತಗೋತಾ ಇದ್ದೀರಾ. ಕರ್ನಾಟಕ ಕಾರ್ಸ್ ಅಲ್ಲಿ ಹೇಗೆ ಅನಿಸ್ತಾ ಇದೆ ಸರ್? ಒಂದು ಒಳ್ಳೆ ಅಭಿಪ್ರಾಯ ಐತಿ. ಒಳ್ಳೆ ತರ ನಮಗ್ ಗಾಡಿ ಸಿಕ್ಕದೆ ನಮ್ಗೆ ಬಹಳ ಖುಷಿ ಅನಿಸೈತಿ. ಖುಷಿ ಅನ್ಸಿದೆ. ಎಲ್ಲಿಂದ ಬಂದಿದ್ದೀರಾ? ನಾವು ಧಾರವಾಡ ಬಂದಿವಿ ಸರ್. ಧಾರವಾಡದಿಂದ. ಹೇಗ್ ಗೊತ್ತಾಯ್ತು ಕರ್ನಾಟಕ ಕಾರ್ಸ್ ಬಗ್ಗೆ? ನಾವು ಇದ್ರೊಳಗ ಏನು ಮೊಬೈಲ್ ಇದ್ರೊಳಗ ನೋಡಿದೀವಿ. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಕೇಳಿದ್ವಿ, ಯೂಟ್ಯೂಬ್ ನೋಡಿದ್ವಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕೇಳಿದ್ವಿ. ಇಲ್ಲ ಕರ್ನಾಟಕ ಕಾರ್ ಕೇರ್ ಬಹಳ ಒಂದು ಒಳ್ಳೇದೈತಿ. ನಮ್ಗ ಸರ್ವಿಸ್ ಆಗಿ ಕೊಡ್ತಾರೆ, ಸರ್ವಿಸ್ ಚಲೋ ಕೊಟ್ಟಾರ. ರೆಫರ್ ಮಾಡ್ತೀರಾ? ಯಾರಾದ್ರೂ ಬರಕ್ಕೆ ಹೇಳಿದ್ರೆ ಬರಕ್ಕೆ ಹೇಳ್ತೀರಾ? ಸರ್ ನಮ್ಗೊಂದು ಒಳ್ಳೇದಾಗೈತೆ, ಮತ್ತೆ ಇನ್ನೊಬ್ರು ನಾವು ಹೇಳ್ತೇವಲ್ಲ, ಹೇಳಲೇಬೇಕು, ಹೇಳ್ತೇವೆ, ಅವಶ್ಯ ಹೇಳ್ತೇವೆ. ಓಕೆ ಖುಷಿ ಇದೆಯಾ ಗಾಡಿ ತಗೊಂಡು? 100% ಖುಷಿ ಸರ್. 100 ಟನ್ ಖುಷಿ. ಓಕೆ ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಹಾಗೆ ಇನ್ನೊಂದು ಫಿಯೆಸ್ಟಾ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಇದು. 11 ಮಾಡಲಾ? ಹೌದು. ಓಕೆ 11 ಮಾಡಲು ಸಿಂಗಲ್ ಓನರ್ ಅಲ್ಲ? AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ, 18+ ಮೈಲೇಜ್ ಬರುತ್ತೆ. ಓಕೆ ಕಸ್ಟಮರ್ ಬೈ ಮಾಡ್ಬೇಕು, ಬರ ಓಡಿಸ್ಕೋಬೇಕು ಗಾಡಿ ಇದು. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಬೈ? ಇದು ಸಿಂಗಲ್ 11 ಮಾಡಲ್ ಸಿಂಗಲ್ ಓನರ್ 2,10,000 ಕೊಡ್ತೀನಿ. 2,10,000ಕ್ಕೆ ಸಿಂಗಲ್ ಓನರ್ ಫಿಯೆಸ್ಟಾ ಕೊಡ್ತೀನಿ. ಹಾಗೆ ಪೋಲೋ ಬೇಡ ಅಂತ ಹೇಳಿ ರೆಡ್ ಕಲರ್ ಸ್ವಿಫ್ಟ್, ಮಾರುತಿಯಲ್ಲಿ ಸ್ವಿಫ್ಟ್ ಕೊಡ್ತೀನಿ. 2011 ಮಾಡಲ್ ಥರ್ಡ್ ಓನರ್, 84,084 ಕಿಲೋಮೀಟರ್ ಓಡಿದೆ. ಹಿಸ್ಟ್ರಿ ಇದೆ ಗಾಡಿ ಇದು. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. VXi ಪೆಟ್ರೋಲ್ ಇದು. ಓಕೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಇದು. ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಗಾಡಿಯಲ್ಲಿ ಇದು. ರೆಕಾರ್ಡೆಡ್ ಓಡಿದೆ. ಹೇಳ್ತೀರಾ ಬೈ ಇದು? ಬರೀ 2,80,000 ಕೊಡ್ತೀನಿ. 2,80,000ಕ್ಕೆ ಸ್ವಿಫ್ಟ್ 11 ಮಾಡಲ್ ಕೊಡ್ತೀನಿ. ಅದನ್ನು 7 ಮಾಡಲು 2011 ಮಾಡಲ್ ಇದು. 7 ನಾನ್ ಕನ್ಫ್ಯೂಸ್ ಆದೆ. ಹೌದು. ಓಕೆ ಹಾಗೆ ಪೋಲೋ ಬೇಡವಾ? ಟೊಯೋಟಾದಲ್ಲಿ ಇಟಿಯೋಸ್ ತಗೊಳ್ಳಿ. ಟೊಯೋಟಾ ಬಗ್ಗೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಬರುತ್ತಿದ್ದು. ಓಕೆ ಇಟಿಯೋಸ್ ತುಂಬಾ ಜನ ಹುಡುಕ್ತಾ ಇರ್ತಾರೆ. 12 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇಟಿಯೋಸ್ VX ಪೆಟ್ರೋಲ್ ಟಾಪ್ ಎಂಡ್ ಇದು. ವಿ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಇದರಲ್ಲಿ. ಓಕೆ ನಿಮ್ಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ. ಓಕೆ ಒಳ್ಳೆ ಮೈಲೇಜ್ ಗಾಡಿ. ಟೊಯೋಟಾ 10 ಲಕ್ಷ ಹೊಡೆದು ಇಂಜಿನ್ ಗಳು ಏನು ಆಗಲ್ಲ ಇದ್ರದ್ದು. ಹೌದು ಟೊಯೋಟಾ ಅಂದ್ರೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಅದು ಇಟಿಯೋಸ್ ಹುಡುಕ್ತಾ ಇರ್ತೀರಾ. VX ಟಾಪ್ ಎಂಡ್ ಏನ್ ಪ್ರೈಸ್ ಹೇಳ್ತೀರಾ ಬೈ? ಬರ 3,15,000 ಕೊಡ್ತೀನಿ. 3,15,000ಕ್ಕೆ. ಹೌದು. ಟೊಯೋಟಾ ಇಟಿಯೋಸ್ VX ಕೊಡ್ತೀನಿ. ಓಕೆ ಟೊಯೋಟಾ ಇಟಿಯೋಸ್ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ವೆಂಟೋ ಕೂಡ ಅವೈಲೇಬಲ್ ಇದೆ. ಬುಕ್ ಆಗಿದೆ ಇದು. ಬುಕ್ ಆಗಿದೆ. ವೆಂಟೋ ಬೇಡ ಅಂದ್ರೆ ಡಿಸೈರ್ ಇದೆ, 820 ಗಳಿದೆ. ಓಕೆ ಡಿಸೈರ್ ಬಂದು 2009 ಥರ್ಡ್ ಓನರ್ ಆಗಿದೆ. VXi ಪೆಟ್ರೋಲ್ ಇದು. 2009 ಮಾಡಲು. ಹೌದು. VXi AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಗೋಲ್ಡ್ ಕಲರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್, ಗುಡ್ ಕಂಡೀಷನ್ ಟೈರ್ಸ್ ಎಲ್ಲ ಇದೆ ಬರುತ್ತೆ ಇದರಲ್ಲಿ. ಓಕೆ ಗುಡ್ ಕಂಡೀಷನ್ ಟೈರ್ಸ್ ಎಲ್ಲ ಇದೆ. ಇಂಟೀರಿಯರ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಬರೀ 2,65,000 ಕೊಡ್ತೀನಿ. 2,65,000ಕ್ಕೆ ಯಾವ ಮಾಡಲ್ ಅಂದ್ರೆ? 2009 ಮಾಡಲ್ ಕೊಡ್ತೀನಿ. 9 ಮಾಡಲ್ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಹೌದು. i20 ತಗೊಳ್ಳಿ. 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಇದು. 11 ಮಾಡಲ್ ಥರ್ಡ್ ಓನರ್ ಆಗಿದೆ, ಬಟ್ ಸೆಕೆಂಡ್ ಓನರ್ ಆಗಿದೆ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆಯಾ? ಹೌದು. ಮ್ಯಾಗ್ವಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಇದರಲ್ಲಿ. ಓಕೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲರ್, ಸಿಂಗಲ್ ಏರ್ ಬ್ಯಾಗ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ ಎಲ್ಲವೂ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 2,65,000 ಕೊಡ್ತೀನಿ. 2,65,000ಕ್ಕೆ 2011 ಮಾಡಲ್ i20 ಕೊಡ್ತೀನಿ. 11 ಮಾಡಲ್ i20 ಸಿಗುತ್ತೆ. ಹಾಗೆ ಇನ್ನೊಂದು ಗಾಡಿ ಬೇಡ, ಲೋ ಮಾಡಲ್ ತಗೋ.
ಹೋಗಿ ಓಕೆ 2009 ಮಾಡಲ್ ಸೆಕೆಂಡ್ ಓನರ್ 65,000 ಓಡಿದೆ. 65,000 ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಕಸ್ಟಮರ್ ಗೆ. ಓಕೆ 65,000 ಓಡಿದೆ ಅಷ್ಟೇ. ಎಸಿ ಬರುತ್ತೆ, ಪಾಲಿಶರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, 80% ಟೈರ್ ಗಳಿದೆ ಗಾಡಿಯಲ್ಲಿ. Okay. ಯಾವುದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಇದರಲ್ಲಿ. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಬೈ ಇದಕ್ಕೆ? 2,48,000 ಕೊಡ್ತೀನಿ. 2,48,000 ಗೆ ಬರೀ 65,000 ಓಡಿರೋ i20 ಕೊಡ್ತೀನಿ. i20 ಹಾಗೆ ಅದು ಬೇಡ, ಡೀಸೆಲ್ ಅಲ್ಲಿ ಶಿಫ್ಟ್ ಹೋಗಿ 2009 ಮಾಡಲ್ ಥರ್ಡ್ ಓನರ್ VD ಡೀಸೆಲ್ ಶಿಫ್ಟ್ ಇದು. ಓಕೆ ಇದು ಕೂಡ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಬಹುದು, ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಓಕೆ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, 20+ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಲೆದರ್ ಸೀಟ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಮತ್ತೆ FC ಬಂದು ಫ್ರೆಶ್ ಆಗಿದೆ, ಇದಕ್ಕೆ 5 ವರ್ಷ FC ಇದೆ. FC ಕೂಡ ಇದೆ. ಹೌದು. ಓಕೆ ಫ್ರೆಶ್ ಆಗಿ FC ಕೂಡ ಇದೆ. ಹಾಗೆ ನಿಮ್ಗೆ ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಅಲ್ಲೂ ಈ ಕಲರ್ ಅಲ್ಲಿ ಸಿಗುತ್ತೆ, ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಅವೈಲೇಬಲ್ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? 2,45,000ಕ್ಕೆ 9 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ. ಅದು ಅದು ಡೀಸೆಲ್, ಅದು ಫ್ರೆಶ್ FC. ಓಕೆ ಫ್ರೆಶ್ FC ಸಮೇತ 5 ವರ್ಷಕ್ಕೆ. ಸಿಟಿಯಲ್ಲಿ ಓಡಾಡಕ್ ಒಳ್ಳೆ ಗಾಡಿ ಇದು. 2011 ಸೆಕೆಂಡ್ ಓನರ್ ಆಗಿದೆ. ಬೀಟ್ LT ಪೆಟ್ರೋಲ್ ಇದು. ಬೀಟ್ LT ಪೆಟ್ರೋಲ್ ಬರುತ್ತೆ. LT ಅಂದ್ರೆ ಟಾಪ್ ಎಂಡ್ ಬರುತ್ತೆ. ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಡಿಫಾಗರ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲ ಆಪ್ಷನ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 1,65,000. 1,65,000ಕ್ಕೆ ವಿತ್ ನಿಮ್ಗೆ 330 ಫ್ಯಾನ್ಸಿ ನಂಬರ್ ಜೊತೆ ಕೊಡ್ತೀನಿ. ಸ್ಪಾರ್ಕ್ ಬೀಟ್ ಬೇಡವಾ, ಸ್ಪಾರ್ಕ್ ತಗೋಗಿ. 2010 ಮಾಡಲ್ ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂತ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಸ್ಪಾರ್ಕ್ LT ಟಾಪ್ ಎಂಡ್ ಇದು. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬರ್ತಿದ್ರು. ಇಂಟೀರಿಯರ್ ಸಖತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಲೆದರ್ ಕುಷನ್ ಸೀಟ್ಸ್ ಬರುತ್ತೆ ನಿಮ್ಗೆ, ಡಿಫಾಗರ್, ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 1,48,000 ಕೊಡ್ತೀನಿ. 1,48,000ಕ್ಕೆ ಸ್ಪಾರ್ಕ್ ಅದು ಬೇಡವಾ, 12 ಮಾಡಲ್ ತಗೋಗಿ ಸೇಮ್ ಬೆಲೆಗೆ. ಓಕೆ 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ LT ಟಾಪ್ ಅಂಡ್ ಪೆಟ್ರೋಲ್. 12 ಮಾಡಲ್ ಸಿಂಗಲ್ ಓನರ್, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡ್ತು ಇದ್ರಲ್ಲೂ. ಓಕೆ ಇದ್ರಲ್ಲೂ ಆಪ್ಷನ್ ತುಂಬಾನೇ ಬಂದ್ಬಿಡುತ್ತೆ. ಹೌದು. 12 ಮಾಡಲ್ ಲೋನ್ ಆಗುತ್ತಾ ಬೈ ಇದಕ್ಕೆ? ಖಂಡಿತ ಮಾಡ್ಕೊಂಡು ಸಿವಿಲ್ ಚೆನ್ನಾಗಿದ್ರೆ. ಹೌದು. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಬೈ? ಬರ 1,48,000. 1,48,000ಕ್ಕೆ 48,000 ಕೊಡ್ತೀನಿ. 12 ಮಾಡಲ್ ಅದನ್ನು. ಹೌದು ಅದು ಬೇಡವಾ, ರಿಟ್ಸ್ ಹೋಗಿ. 2009 ಮಾಡಲ್ ಥರ್ಡ್ ಓನರ್ ಆಗಿದೆ. ರಿಟ್ಸ್ VXI ಪೆಟ್ರೋಲ್ ಇದು. 9 ಮಾಡಲ್ ಪೆಟ್ರೋಲ್ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ. ಕಾಂಟಿನೆಂಟಲ್ ಟೈರ್ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. 9 ಮಾಡಲ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ ಇದಕ್ಕೆ ಏನ್ ಹೇಳ್ತೀರಾ ಬೈ? ಈ ಪ್ರಕಾರ ಈ ಗಾಡಿಗೆ ನೀವು ಒಂದು ಬೆಲೆ ಡಿಸೈಡ್ ಮಾಡಿ ಬರುತ್ತೆ. ಯಾವ ಮಾಡಲ್ ಅಂದ್ರೆ 9 ಮಾಡಲ್. 9 ಮಾಡಲ್ ಎಷ್ಟು ಕೊಡ್ತೀರಾ? ಒಂದು ನೀವೇ ಒಂದು ಪ್ರೈಸ್ ಡಿಸೈಡ್ ಮಾಡ್ಬಿಡಿ. 3 ಬೇಡ ಬೈ, 2,30,000 ಕೊಡೋದ ಬೈ ನಮ್ ಜನರಿಗೆ. 2,30,000ಕ್ಕೆ ರಿಟ್ಸ್ ಕೊಡ್ತೀನಿ ನಿಮ್ಗೆ. ಓಕೆ ಸೂಪರ್. 2,30,000ಕ್ಕೆ ರಿಟ್ಸ್. ಅದು ಪೆಟ್ರೋಲ್ ಬೇಡ, ಒಂದು ಬ್ರಿಯೋ ಒಂದಿದೆ ಅಲ್ಲಿ ಮಾಡಲ್ ಗಾಡಿ ತೋರಿಸ್ಬಿಡಿ. ಓಕೆ ಬ್ರಿಯೋ 2017 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಬ್ರಿಯೋ. ನ್ಯೂ ಶೇಪ್ ಬ್ರಿಯೋ ಇದು. ನ್ಯೂ ಶೇಪ್ ಬ್ರಿಯೋ ನೋಡಬಹುದು. ಅದು 17 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್. 17 ಮಾಡಲ್ ಸಿಂಗಲ್ ಓನರ್ ಬ್ರಿಯೋ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 3,80,000 ಕೊಡ್ತೀನಿ ನಿಮ್ಗೆ. 3,80,000ಕ್ಕೆ ಕ್ಯಾಶ್ ತಗೋಬರಿ. 3 ಲಕ್ಷ ಲೋನ್ ಮಾಡಿ 40,000 ತಂದ್ರೆ ಸಾಕಾ? 40,000 ತಗೋಬರಿ ಸಾಕು. ಓಕೆ 40,000 ತಂದ್ರೆ ಇದಕ್ಕೆ ಲೋನ್ ಆಗ್ಬಿಡುತ್ತೆ. ಅದು 17 ಮಾಡಲ್ ಸಿಗುತ್ತೆ 3,80,000 ರೂಪಾಯಿಗೆ. ಲೋ ಬಜೆಟ್ ಅಲ್ಲಿ ಫಿಗೋನು ಇದೆ, ಪೋಲೋನು ಇದೆ. ಓಕೆ 2010 ಮಾಡಲ್ ಪ್ಯಾರೆಟ್ ಗ್ರೀನ್ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದೆ. ZXI ಪೆಟ್ರೋಲ್ ಇದು. ಓಕೆ ಹುಡುಗಿರು ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ, ಗ್ರೀನ್ ಕಲರ್ ಲೈಕ್ ಮಾಡ್ತಾರೆ. ಹೊಸ ಗ್ರೀನ್ ಇದೆ. ತೋರಿಸಿ ಗಾಡಿ ಕ್ಲಾಸ್ ಆಗಿದೆ. ಬಾಡಿ ಲೈನ್ ನೋಡಬಹುದು, ತುಂಬಾ ಕ್ಲಾಸ್ ಆಗಿ. ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್, ಇಂಟೀರಿಯರ್ 17 ಮೈಲೇಜ್ ಬರುತ್ತೆ ಗಾಡಿ. ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇದು. ಓಕೆ ಪೆಟ್ರೋಲ್ ಡೀಸೆಲ್ ಬೈ? ಪೆಟ್ರೋಲ್ ವೇರಿಯಂಟ್ ಇದು. ಏನ್ ಪ್ರೈಸ್ ಹೇಳ್ತೀರಾ? ಬರ 1,60,000. 1,60,000ಕ್ಕೆ 10 ಮಾಡಲ್ ಫಿಗೋ ನಮ್ತ ಯಾವ್ದಾದ್ರು ಗಾಡಿ ತಗೊಳ್ಳಿ, ಕಸ್ಟಮರ್ 6 ತಿಂಗಳ ಇಂಜಿನ್ ವ್ಯಾರಂಟಿ ಫ್ರೀ. ಎಲ್ಲ ಗಾಡಿಗೂ ಕೊಡ್ತೀರಾ? ಯಾವ್ದಾದ್ರು ತಗೊಳ್ಳಿ, 30,000 ತಗೊಂಡ್ರು ಫ್ರೀ ವ್ಯಾರಂಟಿ. ಓಕೆ ಫ್ರೀ ವಾರಂಟಿ ಸಿಗುತ್ತೆ. ಅಷ್ಟು ಗ್ಯಾರಂಟಿ ಇರುತ್ತೆ ಅಂತಾನೆ ಹೇಳ್ಬೋದು. ಅದು ಇಂಜಿನ್ ಗಳಿಗೆ. ಹಾಗೆ ನಮ್ಮ ಹತ್ರ ಪೋಲೋ ಕೂಡ 2010 ಮಾಡಲ್ ಥರ್ಡ್ ಓನರ್ ಪೋಲೋ ಕಂಫರ್ಟ್ ಲೈನ್ ಇದು. ಓಕೆ ಪೋಲೋ ಕಂಫರ್ಟ್ ಲೈನ್. ಯಾವ ಮಾಡಲ್ ಅಂದ್ರೆ? 2010 ಮಾಡಲ್ ಪೆಟ್ರೋಲ್. 10 ಮಾಡಲ್ ಪೆಟ್ರೋಲ್ ನೋಡಬಹುದು. ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್. ಓಕೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಯಾವುದೇ ತರ ಡೆಂಟು ಸ್ಕ್ರಾಚ್ ಏನು ಇಲ್ಲ ಇದರಲ್ಲಿ. ಗಾಡಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೂ ಸಕ್ಕತ್ತಾಗಿದೆ. ಟೈರ್ ಪ್ರೊಫೈಲ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 70% ಟೈರ್ ಇದೆ. 70 to 80. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಬರೀ 7,45,000. 2,40,000ಕ್ಕೆ ಪೋಲೋ 10 ಮಾಡಲ್ 8 ಮಾಡಲ್ ಸ್ವಿಫ್ಟ್ ಬೆಲೆಯಲ್ಲಿ 10 ಮಾಡಲ್ ಪೋಲೋ ಕೊಡ್ತೀನಿ. ಪೋಲೋ ಸಿಗುತ್ತೆ. ನಿಮ್ಗೆ ಆರಾಮಾಗಿ ಶೋಕಿ ಮಾಡ್ಬೇಕಂತ ಹೇಳಿದ್ರೆ ಪೋಲೋ ತಗೊಬಹುದು. 2,40,000. ಹೌದು. ಓಕೆ ಹಾಗೆ ಇನ್ನೊಂದು SX4 ಇದೆ. 2010 ZXI ಸೆಕೆಂಡ್ ಓನರ್ ಇದು. ZXI ಪೆಟ್ರೋಲ್ ಇದು. ZXI ಪೆಟ್ರೋಲ್ ಮ್ಯಾಗ್ವಿಲ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ.
ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ, ಎಕ್ಸ್ಟೀರಿಯರ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾರೆ ಬೈ ಇದಕ್ಕೆ? 2,10,000 ಕೊಡ್ತೀನಿ. 2,10,000 ಹೌದು, ಅದು ZXi ಟಾಪ್ ಎಂಡ್ ಟಾಪ್ ಎಂಡ್ ಮಾಡಲು ಕೊಡ್ತೀನಿ. ಓಕೆ. ಹಾಗೆ ಸಿಟಿ ಹುಡ್ಕೋರಿಗೆ ಸಿಟಿ ಕೂಡ ಅವೈಲೇಬಲ್ ಇದೆ. ಸಿಟಿ ಗ್ರೇ ಬೇಡ ಅಂದ್ರೆ ಸಿಲ್ವರ್ ಕೊಡ್ತೀನಿ. 2009 ಮಾಡಲ್ ಸೆಕೆಂಡ್ ಓನರ್ VMT ವೇರಿಯಂಟ್ ಪೆಟ್ರೋಲ್. ಇದನ್ನು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿಸ್ಕೊಂಡಿದ್ದಾರೆ, ತುಂಬಾ ಪ್ರೀಮಿಯಂ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, FC ಫ್ರೆಶ್ ಆಗಿದೆ, ಓಕೆ. ಇನ್ಶೂರೆನ್ಸ್ ಫ್ರೆಶ್ ಆಗಿದೆ, AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ರಿಮೋಟೆಡ್ ಕಂಟ್ರೋಲ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಹೋಂಡಾ ಸಿಟಿ ಇದು. ಓಕೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬರೀ 2,65,000. 2,65,000ಕ್ಕೆ ಫ್ರೆಶ್ ಇನ್ಶೂರೆನ್ಸ್ ವಿತ್ GTR ಮ್ಯಾಗ್ವಿಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಓಕೆ, ವಿತ್ 1 ವರ್ಷ ವ್ಯಾರಂಟಿ ಕಸ್ಟಮರ್ ಗೆ. ವಾರಂಟಿ ಸಮೇತ ಸಿಗುತ್ತೆ. ಓಕೆ, ಸೂಪರ್. ಇದು ಡಿಸೈರ್ ಬೇಡವಾ? ಡಿಸೈರ್ ಇನ್ನೊಂದು ತಗೊಳ್ಳಿ, ಗೋಲ್ಡ್ ಬೇಡ ಅಂದ್ರೆ ಗ್ರೇ ಗಾಡಿ ತಗೊಳ್ಳಿ. 2010 ಮಾಡಲ್ ಸೆಕೆಂಡ್ ಓನರ್ VXi ಪೆಟ್ರೋಲ್. 10 ಮಾಡಲ್ VXi ಪೆಟ್ರೋಲ್. ನೋಡಬಹುದು ಬಾಡಿ ಲೈನ್ ಯಾವ ತರ ಇದೆ ಅಂತ, ಒಳ್ಳೆ ಮೇಂಟೈನ್ ಆಗಿದೆ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಇದು. ಡಾಕ್ಟರ್ ವೆಹಿಕಲ್? ಹೌದು. ಓಕೆ, ಡಾಕ್ಟರ್ ವೆಹಿಕಲ್ ಅಂತೆ. ಅದು ಸ್ವಿಫ್ಟ್ ಡಿಸೈರ್ ಸಖತ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. VXi ಪೆಟ್ರೋಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ? 2,65,000. 2,65,000ಕ್ಕೆ ಡಿಸೈರ್ ಕೊಡ್ತೀನಿ. ಡಿಸೈರ್ ಸಿಗುತ್ತೆ. ಇದಾದ್ರೂ ತಗೊಳ್ಳಿ, ಅದಾದ್ರೂ ತಗೊಳ್ಳಿ, ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ. ಒಂದೇ ಪ್ರೈಸ್. ಡಿಸೈರ್ ಬೇಡವಾ? ಮೈಲೇಜ್ ಒಳ್ಳೆ ಮೈಲೇಜ್ ಅಲ್ಲಿ ವರ್ಣ ಹುಡುಕ್ತಿದ್ರಾ? 2011 ಮಾಡಲ್ ಸೆಕೆಂಡ್ ಓನರ್ ವರ್ಣ VT ಟ್ರಾನ್ಸ್ಫಾರ್ಮರ್ ಇದು. ಟ್ರಾನ್ಸ್ಫಾರ್ಮರ್ ಫಸ್ಟ್ ವೇರಿಯಂಟ್ ಬರುತ್ತೆ. ನಿಮ್ಗೆ ನೋಡಬಹುದು, ಅದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಓಕೆ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಲೆದರ್ಸ್ ಎಲ್ಲ 20+ ಮೈಲೇಜ್ ಬರುತ್ತೆ ಗಾಡಿ ಇದು. 20+ ಮೈಲೇಜ್. ಹೌದು. ಡೀಸೆಲ್ ವೇರಿಯಂಟ್. ಪ್ರೈಸ್ ಏನ್ ಹೇಳ್ತೀರಾ ಬೈ? 11 ಮಾಡಲ್ ಗಾಡಿ ಎಷ್ಟಿಗೆ ಕೊಡ್ಬೋದು ಭರತ್? ಎಷ್ಟಿಗೆ ಸಿಗಬಹುದು? ನನಗೂ ಐಡಿಯಾ ಇಲ್ಲ. 2,80,000ಕ್ಕೆ 11 ಮಾಡಲ್ ವರ್ಣ ಕೊಡ್ತೀನಿ ಭರತ್. 11 ಮಾಡಲ್ 10 ಮಾಡಲ್ ಸಿಗಲ್ಲ ರೇಟ್. ಹಾಗೆ ಇನ್ನೊಂದು ಫಿಯೆಸ್ಟಾ ಬ್ಲಾಕ್ ಕಲರ್. ಲೋ ಮಾಡಲ್ ಬೇಡ ಅಂದ್ರೆ ಮಾಡಲ್ ಗಾಡಿ ಇದೆ ಭರತ್. 13 ಮಾಡಲ್ ಸೆಕೆಂಡ್ ಓನರ್ ZXi ಫಿಯೆಸ್ಟಾ ಕ್ಲಾಸಿಕ್ ಡೀಸೆಲ್ ಬರುತ್ತೆ ಇದು. 13 ಮಾಡಲ್? ಹೌದು. ಓಕೆ, 13 ಮಾಡಲ್ ಕ್ಲಾಸಿಕ್ ಡೀಸೆಲ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಇಂಟೀರಿಯರ್ ಎಲ್ಲ ಸಖತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. 13 ಮಾಡಲ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಅನ್ಸುತ್ತೆ. ಆರಾಮಾಗಿ ಆಗುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ? 2,25,000. 2,25,000ಕ್ಕೆ 13 ಮಾಡಲ್ 13 ಮಾಡಲ್ ಫಿಯೆಸ್ಟಾ ಕ್ಲಾಸಿಕ್ ಕೊಡ್ತೀನಿ. ಅದು 13 ಮಾಡಲ್ ಕ್ಲಾಸಿಕ್ ಸಿಗುತ್ತೆ. ಡೀಸೆಲ್ ತಗೋಗಿ i20 ತಗೋಗಿ. 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. i20 ಮ್ಯಾಗ್ನಾ 80,000 ಶೋರೂಮ್ ರೆಕಾರ್ಡೆಡ್ ಓಡಿದೆ ಇದು. 80,000 ಅಷ್ಟೇ ಓಡಿದೆ. ಅದು i20 ಮ್ಯಾಗ್ನಾ ಟೈರ್ ಇದೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ORMs, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪಲ್ ಸೀಟ್ ಕವರ್ಸ್, ಮ್ಯೂಸಿಕ್ ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲವೂ ಆಪ್ಷನ್ಸ್ ಬಂದ್ಬಿಡುತ್ತೆ. ಅದು i20. ಏನ್ ಪ್ರೈಸ್ ಹೇಳ್ತೀರಾ ಬೈ? 3,45,000 ಕೊಡ್ತೀವಿ. 3,45,000 ಮಾಡಲ್ ಅಂದ್ರೆ 2012 ಮಾಡಲ್ ಕೊಡ್ತೀವಿ. 12 ಮಾಡಲ್ ಸಿಗುತ್ತೆ. ಲೋನ್ ಆಗ್ಬಿಡುತ್ತೆ ಆರಾಮಾಗಿ. ನಿಮ್ಗೆ ಒಂದು 30-40,000 ಲೋನ್ ಕೊಟ್ಬಿಟ್ಟು ಹೊಡ್ತೀರಾ. ಅದು ಬೇಡವಾ? ತಗೊಳ್ಳಿ, ಲೋಗನ್ ತಗೋಗಿ. 2008 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್, ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. 2008 ಮಾಡಲ್, ಅದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪಲ್ ಸೀಟ್ ಕವರ್ಸ್ ಇದೆ. ಓಕೆ, ಸಿಸ್ಟಮ್ ಎಲ್ಲ ಇದೆ, ಮತ್ತೆ ನಿಮ್ಗೆ ಸ್ಪೀಕರ್ಸ್ ಎಲ್ಲ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,30,000. 1,30,000? 1,30,000ಕ್ಕೆ 8 ಮಾಡಲ್ ಫ್ರೆಶ್ ಡಾಕ್ಯುಮೆಂಟ್ ಸಮೇತ ಗಾಡಿ ಕೊಡ್ತೀನಿ. ಓಕೆ, ವಿತ್ ಡಾಕ್ಯುಮೆಂಟ್ ಸಮೇತ ಸಿಗುತ್ತೆ ನಿಮಗೆ. 5 ವರ್ಷ. ಲೋಗನ್ ತಗೋಗಿ. ಡೀಸೆಲ್ ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಆಪ್ಷನ್ ಇದೆ. ಡೀಸೆಲ್ ಇದೆಯಾ? 2008 ಮಾಡಲ್ ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಇದು. 8 ಮಾಡಲ್ ಡೀಸೆಲ್ ವೇರಿಯಂಟ್ ಬೇಕು ಅಂದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಇದೆ. ಕಸ್ಟಮರ್ ಇಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲಾ ಮಾಡಲಿಗೂ 2 ತರ ವೇರಿಯಂಟ್ ಸಿಕ್ಬಿಡುತ್ತೆ ನಿಮಗೆ. ಡೀಸೆಲ್ ಪೆಟ್ರೋಲ್ ಬೇಕು, ಯಾವ್ದು ಬೇಕು ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 1,35,000. 1,35,000 ಡೀಸೆಲ್ ಕೊಡ್ತೀನಿ. ಓಕೆ, ಸೂಪರ್. ಹಾಗೆ ಇನ್ನೊಂದು ತಗೋಗಿ. 2 ಗಾಡಿ ಇದೆ. 2011 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಓಕೆ, ಪ್ರೈಸ್ ಏನ್ ಹೇಳ್ತೀರಾ? ಬರೇ 2 ಲಕ್ಷಕ್ಕೆ ರೂಪಾಯಿ, 2 ಲಕ್ಷಕ್ಕೆ ಕೊಡ್ತೀನಿ ಬರ್ತೀನಿ. 2 ಲಕ್ಷಕ್ಕೆ ಸಿಂಗಲ್ ಓನರ್ ಫಿಯೆಸ್ಟಾ. ಸಿಂಗಲ್ 11 ಮಾಡಲ್ ಫಿಯೆಸ್ಟಾ ಕ್ಲಾಸಿಕ್ ಕೊಡ್ತೀನಿ. ಓಕೆ, 11 ಅದು ಬೇಡವಾ? 2010 ಮಾಡಲ್ SXi ಟಾಪ್ ಅಂಡ್ ಪೆಟ್ರೋಲ್ ತಗೋಗಿ. ಓಕೆ, ಪ್ರೈಸ್ ಬರೋ 1,95,000 ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್, ಡಬಲ್ ಏರ್ ಬ್ಯಾಗ್, ABS, ಪವರ್ ಶೇರಿಂಗ್, AC, ಪವರ್ ವಿಂಡೋಸ್, ಲೆದರ್ ಆಪಲ್ ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಕುಶನ್ ಫಿನಿಶ್ ಸೀಟ್ ನೋಡಬಹುದು. ಏರ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನಿಮಗೆ. ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ವೆರೆಂಟಿ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮಗೆ. 1,95,000 ಕೊಡ್ತೀನಿ. 12 ಮಾಡಲಾ? ಹೌದು. ಹಾಗೆ ಬೀಟ್ ಹುಡುಕೋರಿಗೆ ಇನ್ನೊಂದು ಬೀಟ್ ಕೂಡ ಅವೈಲೇಬಲ್ ಇದೆ. ಅಂದ್ರೆ ಡೀಸೆಲ್ ಕೊಡ್ತೀನಿ ಬರತ್. ಡೀಸೆಲ್ 14 ಮಾಡಲ್ ಥರ್ಡ್ ಓನರ್ ಡೀಸೆಲ್ PS ಇದು. 14 ಮಾಡಲ್ ಮಾಡಲ್ ಕೂಡ ಅವೈಲೇಬಲ್ ಇದೆ. ನೋಡಬಹುದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಬರುತ್ತೆ. ಸೋನಿ ಸಿಸ್ಟಮ್, ಕುಶನ್ ಫಿನಿಶ್ ಸೀಟ್ ಎಲ್ಲ ಇದೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 1,70,000 ಕೊಡ್ತೀನಿ. 1,70,000ಕ್ಕೆ ಸೆಕೆಂಡ್ ಓನರ್, ಥರ್ಡ್ ಓನರ್ ಗಾಡಿ ಆಗಿದೆ. ಓಕೆ, ಸೂಪರ್. ಟಾಟಾ ಇಂಡಿಗೋ ತಗೊಂಡು ನಮ್ಮ ಹಳ್ಳಿ ಜನ ಬಹಳ ಜನ ಇಂಡಿಗೋ ಬೇಕು ಅಂತ ಇರ್ತಾರೆ. ಉತ್ತರ ಕರ್ನಾಟಕ ಗಾಡಿ ಅವರು. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಇಂಡಿಗೋ CS LX ಇದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪಲ್ ಸೀಟ್ ಕವರ್ಸ್, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಓಕೆ ಎಲ್ಲ ಬಂದ್ಬಿಡ್ತಿದ್ರಲ್ಲ. ಎಲ್ಲ ಆಪ್ಷನ್ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ. ಇಂಡಿಗೋ CS. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,70,000 ಕೊಡ್ತೀನಿ. 1,70,000ಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ, ಇಂಡಿಗೋ ಸಿಗುತ್ತೆ ನಿಮ್ಗೆ. ಹಾಗೆ ದೊಡ್ಡ
ಗಾಡಿ ಇದೆಯಲ್ಲ ಬೈ ಇದು ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಟಾಟಾ ಸುಮೋ ಗ್ರ್ಯಾಂಡ್ ಹುಡುಕ್ತಿದ್ರೆ ಹೊಸಷ್ಟು ಗ್ರ್ಯಾಂಡ್ ಅದು ಬಂದಿದೆ. ಲೋ ಬಜೆಟ್ ಅಲ್ಲಿ ಇದು 2011 ಥರ್ಡ್ ಓನರ್ ಆಗಿದೆ ಟಾಟಾ ಸುಮೋ ಗ್ರ್ಯಾಂಡ್ ಡೀಸೆಲ್ ಇದು. 2011 ಮಾಡಲ ಹೌದು. ಡೀಸೆಲ್ ಟಾಪ್ ಎಂಡ್ ಮಾಡಲ್ ಇದು. ಟಾಪ್ ಎಂಡ್ ಮಾಡ್ಲು 7 ಸೀಟರ್. ಹೌದು. ಓಕೆ 7 ಸೀಟರ್ ವೆಹಿಕಲ್ ಬರುತ್ತೆ. ಇಂಟೀರಿಯರ್ ಅಂತೂ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ. ಆಮೇಲೆ ನಿಮ್ಗೆ ಇದ್ರಲ್ಲಿ ಆರಾಮಾಗಿ 7-8 ಜನನು ಕೂಡ ಹಾಕ್ಬೋದು. ಲೋ ಬಜೆಟ್ ಇನ್ವೆಸ್ಟ್ ಮಾಡ್ಬಿಟ್ಟು ಆರಾಮಾಗಿ ಇಡೀ ಫ್ಯಾಮಿಲಿ ಹೋಗುದಿಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಇದ್ರಲ್ಲಿ. ಓಕೆ ಅದು 11 ಮಾಡಲು ನಿಮ್ಗೆ ಲೋನ್ ಕೂಡ ಆಗ್ಬಿಡುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? 2,45,000 ಕೊಡ್ತೀನಿ. 2,45,000 7 ಸೀಟರ್ ವೆಹಿಕಲ್ ಕೊಡ್ತೀನಿ. ಅದು ಸುಮೋ ಗ್ರ್ಯಾಂಡ್. ಅದು ಬೇಡ ಅಂದ್ರೆ 2 ವೀಲರ್ ಬಜೆಟ್ ಅಲ್ಲಿ ಐ10 ತಗೊಡ್ತೀನಿ ತಗೋ ಹೋಗಿ. 2 ವೀಲರ್ ಬಜೆಟ್ ಅಲ್ಲಿ i10 2008 ಮಾಡಲ್ ಥರ್ಡ್ ಓನರ್ i10 ಮ್ಯಾಗ್ನಾ ಪೆಟ್ರೋಲ್ ಇದು. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಮ್ಯಾಗ್ವಿಲ್ ಬರುತ್ತೆ 11 ಬೈ 8 ಮಾಡಲ್ ಇದು. 8 ಮಾಡಲ್. ಓಕೆ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡ್ತೀನಿ. ಇದೆ ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಮತ್ತೆ ಎಸಿ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,45,000 ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ? 8 ಮಾಡಲ್ i10 ಕೊಡ್ತೀನಿ ನಿಮ್ಗೆ. ಅದು ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತೀನಿ. 1,45,000 i10 ಸಿಗುತ್ತೆ. ಅದು ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತೀನಿ. ಈ ಗಾಡಿ ಅಡ್ವಾನ್ಸ್ ಆಗಿದೆ ಬರುತ್ತಿದ್ದು. ಅಡ್ವಾನ್ಸ್ ಆಗ್ಬಿಟ್ಟಿದೆ. ಸಿವಿಕ್ ಆಲ್ಟೋ ಇದೆ ಬಡವರ ಬಾದಾಮಿ ಇದು. 2012 ಸಿಂಗಲ್ ಓನರ್ ಗಾಡಿ ಆಲ್ಟೋ LXi ಇದು. 12 ಮಾಡಲ್ ಸಿಂಗಲ್ ಓನರ್. ಹೌದು. ಓಕೆ ಸೂಪರ್. ಇಂಟೀರಿಯರ್ ಎಸಿ, ಪವರ್ ಶೇರಿಂಗ್, ಫ್ಯಾಬ್ರಿಕ್ ಸೀಟ್ ಕವರ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, 2 ವೀಲರ್ ತರ ಮೇಂಟೆನೆನ್ಸ್ ಮಾಡ್ಕೋಬಹುದು ಬರುತ್ತಿದ್ದು. 2 ವೀಲರ್ ತರ ಮೇಂಟೆನೆನ್ಸ್ ಕೂಡ ಮಾಡ್ಕೋಬಹುದು. ಅದು ಸಿಂಗಲ್ ಓನರ್ ಆಲ್ಟೋ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,80,000 ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ 1,80,000. ಓಕೆ ಸೂಪರ್. ಹಾಗೆ ಫಿಯೆಸ್ಟಾಗಳ ರಾಶಿ ಸಿಕ್ಕಿದೆ. 4 ಜನ ಉತ್ತರ ಕರ್ನಾಟಕದವ್ರು ಫಿಯೆಸ್ಟಾ ಬೇಕಂತ ಇರ್ತಾರೆ ಬೈ. ಅದಕ್ಕೆ ಫಿಯೆಸ್ಟಾ ತರಿಸಿದೀನಿ. ಓಕೆ 2011 ಮಾಡಲ್ ಸೆಕೆಂಡ್ ಓನರ್ ZXi ಪೆಟ್ರೋಲ್ ಇದು. ಪ್ರೈಸ್ ಬರೋ 1,98,000 ಕೊಡ್ತೀನಿ. 11 ಮಾಡಲು 1,98,000 ಟಾಪ್ ಎಂಡ್ ಮಾಡಲು. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದಕ್ಕೆ. ಎಲ್ಲ ಆಪ್ಷನ್ ಬರುತ್ತೆ. 2011 ಮಾಡಲ್ ಸಿಂಗಲ್ ಓನರ್ ZXi ಡೀಸೆಲ್ ವೇರಿಯಂಟ್ ಇದು. ಸಿಂಗಲ್ ಓನರ್ ZXi ಡೀಸೆಲ್ ವೇರಿಯಂಟ್. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿಕೊಂಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು. ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಫಿಯೆಸ್ಟಾ. ಏನ್ ಪ್ರೈಸ್ ಹೇಳ್ತೀರಾ? 2 ಲಕ್ಷಕ್ಕೆ ಕೊಡ್ತೀನಿ. 2 ಲಕ್ಷಕ್ಕೆ ಸಿಂಗಲ್ ಓನರ್ ಫಿಯೆಸ್ಟಾ ಕೊಡ್ತೀನಿ. ಓಕೆ ಸೂಪರ್. ಅದು ಲೋ ಬಜೆಟ್ ಅಲ್ಲಿ ತಗೋಗಿ. 2007 ಮಾಡಲ್ ಸೆಕೆಂಡ್ ಓನರ್ ZXi ಪೆಟ್ರೋಲ್ ಇದು. 7 ಮಾಡಲು. ಹೌದು. ಓಕೆ ಅದು ಡೀಸೆಲ್ ಏನು? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ನೋಡಿ ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಸಿಸ್ಟಮ್ ಇದೆ. ಎಸಿ ಕೂಡ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,50,000 ಕೊಡ್ತೀನಿ. 1,50,000 ಫಿಯೆಸ್ಟಾ ಕೊಡ್ತೀನಿ. ಓಕೆ ಇದು ಬಂದು 2010 ಸೆಕೆಂಡ್ ಓನರ್ ZXi ಪೆಟ್ರೋಲ್ ಇದು. 10 ಮಾಡಲು. ಹೌದು. ZXi ಪೆಟ್ರೋಲ್ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 90% ಟೈರ್ ಪ್ರೊಫೈಲ್ ಇದೆ ಅಂತ ಹೇಳ್ಬೋದು. ಎಲ್ಲ ಬಂದ್ಬಿಡ್ತಿರಲ್ಲಿ. ಓಕೆ ತುಂಬಾನೇ ಚೆನ್ನಾಗಿದೆ. ಕಸ್ಟಮೈಸ್ಡ್ ಸೀಟ್ ಕವರ್ಸ್ ಕೂಡ ಇದೆ. ಏನ್ ಹೇಳ್ತೀರಾ ಬೈ ಪ್ರೈಸ್? 1,90,000 ಕೊಡ್ತೀನಿ ಇದು. 1,90,000. ಹೌದು. ಹಾಗೆ ಲೋ ಬಜೆಟ್ ಅಲ್ಲಿ ಪೋಲೋ ಹುಡುಕ್ತಾ ಇರೋರಿಗೆ ಬಂಪರ್ 2011 ಮಾಡಲ್ ಸೆಕೆಂಡ್ ಓನರ್ ಹೈ ಲೈನ್ ಡೀಸೆಲ್ ಇದನ್ನು. 11 ಮಾಡಲ್ ಹೈ ಲೈನ್ ಡೀಸೆಲ್ ಬರುತ್ತೆ. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಓಕೆ ಇಂಟೀರಿಯರ್ ವೈಸ್ ಬರುತ್ತೆ. ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಇದಕ್ಕೆ. ಎಲ್ಲ ಆಪ್ಷನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2,75,000 ಕೊಡ್ತೀನಿ. 2,75,000 ಪೋಲೋ ಕೊಡ್ತೀನಿ. ಪೋಲೋ ಸಿಗುತ್ತೆ ನಿಮ್ಗೆ. ಹೌದು. ಹಾಗೆ ಇದು ಪೋಲೋ ಬೇಡ ಅಂದ್ರೆ ಸಂಧಿ ಇದು ಅಡ್ವಾನ್ಸ್ ಆಗಿದೆ. ಇದು ಸಂಧಿ ಅಡ್ವಾನ್ಸ್ ಆಗ್ಬಿಡಿದ್ಯಾ? ಅದ್ ಬೇಡ ಅಂದ್ರೆ ಸ್ಕೋಡಾ ಲಾರಾ. 2010 ಸೆಕೆಂಡ್ ಓನರ್ ಸ್ಕೋಡಾ ಲಾರಾ ಡೀಸೆಲ್ ಇದು. ಡೀಸೆಲ್ 10 ಮಾಡಲು. ಹೌದು. ಅದು ಟಾಪ್ ಎಂಡ್ ಬರುತ್ತೆ. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಈ ಗಾಡಿ ಕೂಡ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಅದು ಮ್ಯಾನ್ಯಲ್ ವೇರಿಯಂಟ್ ಇದಾಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಬರಟಿ 3,25,000 ಕೊಡ್ತೀನಿ ಇದು. 3,25,000 ಸ್ಕೋಡಾ ಲಾರಾ ತಗೋಗಿ. ಲಾರಾ ಫಿಗೋ 2012 ಮಾಡಲ್ ಥರ್ಡ್ ಓನರ್ ZXi ಪೆಟ್ರೋಲ್ ಇದು. 12 ಮಾಡಲಾ? ಹೌದು. ಓಕೆ 12 ಮಾಡಲು ZXi ಬರುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಿ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ ತುಂಬಾನೇ ಪ್ರೀಮಿಯಂ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಬಾಡಿ ಲೈನ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,65,000 ಕೊಡ್ತೀನಿ. 1,65,000 ಅದು ಟಾಪ್ ಎಂಡ್ ಫಿಗೋ ಕೊಡ್ತೀನಿ. ದಾರಿ ಉದ್ದಕ್ಕೂ ಹೋಗ್ತಾ ಗಾಡಿ ಇದೆ. ಮತ್ತೊಮ್ಮೆ ಫಿಯೆಸ್ಟಾ ಇದೆ. 2010 ಮಾಡಲ್ ZXi ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ ಇದು. 10 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಹೌದು. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಬೈ ಇದಕ್ಕೆ? 1,95,000 ಕೊಡ್ತೀನಿ ಇದು. 1,95,000 ಫಿಯೆಸ್ಟಾ ಮಾಡಲ್ ಕೊಡ್ತೀನಿ. ಟಾಪ್ ಎಂಡ್. ಹಾಗೆ ಇನ್ನೊಂದು ಸ್ಪಾರ್ಕ್ ಕೂಡ ಇದೆ. 2008 ಮಾಡಲ್ ಥರ್ಡ್ ಓನರ್ ಸ್ಪಾರ್ಕ್ PS ಪೆಟ್ರೋಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬರ್ತಿದೆ. 8 ಮಾಡಲಾ? ಹೌದು. ಓಕೆ 8 ಮಾಡಲು ನಿಮಗೆ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನೋಡಬಹುದು. ಇಂಟೀರಿಯರ್ ನೋಡಬಹುದು. ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಬೈ ಇದಕ್ಕೆ? 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ. 80,000 ಕೊಟ್ಬಿಡ್ತೀನಿ ಬರುತ್ತೆ. 2 ವೀಲರ್ ಬಜೆಟ್ ಅಲ್ಲಿ 80,000 ಸಿಗುತ್ತೆ ಈ ಗಾಡಿ. ಓಕೆ ಇದು ಮತ್ತೊಮ್ಮೆ ಚವರ್ಲೆಟ್ ಟ್ಯಾವಿಯೋ ಯುವ ಇದೆ. 2008 ಮಾಡಲ್ ಸೆಕೆಂಡ್ ಓನರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಹೌದು. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಇದ್ರಲ್ಲೂ ಎಲ್ಲ ಬರುತ್ತೆ. ಇದು 1,25,000 ಕೊಡ್ತೀನಿ. 1,25,000 ಈ ಗಾಡಿ ಸಿಗುತ್ತೆ. ಹೌದು. ಓಕೆ ಇದು
ಮತ್ತೊಮ್ಮೆ ಫೋರ್ಟ್ ಫ್ಯೂಷನ್ ಇದೆ ಓಕೆ 2008 ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ಯಾರೋ ಮಿರರ್ ಹೊಡೆದಾಕ್ ಬಿಟ್ಟಿದ್ದಾರೆ, ಇದಕ್ಕೆ ರೆಡಿ ಮಾಡಿಸ್ಕೊಡ್ತೀನಿ ಕಸ್ಟಮರ್ಗೆ. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಬ್ರ್ಯಾಂಡ್ ಟೈರ್ಗಳಿದೆ ಇದ್ರಲ್ಲಿ. ಓಕೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು. ಟೈರ್ ಎಲ್ಲ ತುಂಬಾನೇ ಬ್ರ್ಯಾಂಡ್ ನ್ಯೂ ಆಗಿದೆ. ಆಮೇಲೆ ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರೋ 1,40,000 ಕೊಡ್ತೀನಿ. ಇದು 1,40,000 ಸಿಗುತ್ತೆ ಇದು. ಫೋರ್ಟ್ ಫ್ಯೂಷನ್ ಕೊಡ್ತೀನಿ. ಅದು ಬೇಡ 7 ಸೀಟರ್ ಇನೋವಾ ತಗೋ ಹೋಗಿ. ಇನ್ನೋವಾ 2008 ಇನೋವಾ ವಿ ವರ್ಷನ್ ಥರ್ಡ್ ಓನರ್ ಆಗಿದೆ, ಡೀಸೆಲ್ 8 ಮಾಡಲ್ ಟಾಪ್ ಎಂಡ್. ಹೌದು. ಓಕೆ ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್, ಮ್ಯಾಕ್ ಬಿಲೋ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂತ ವಿ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. 5 ಲಕ್ಷಕ್ಕೆ ಕೊಡ್ತೀನಿ ಬರೋದು. ಇದು 5 ಲಕ್ಷಕ್ಕೆ 8 ಮಾಡಲ್ ವಿ ವರ್ಷನ್ ಕೊಡ್ತೀನಿ. ಅದು ವಿ ಟೈಪ್ 2 ಇಂದ ಟೈಪ್ 4 ಮಾಡಿದೀವಿ. ಇದು ಓಕೆ ಟೈಪ್ 2 ಇಂದ ಟೈಪ್ 4 ಆಗಿರ್ತಕ್ಕಂತ ಇನ್ನೋವಾ ಸಿಗುತ್ತೆ ನೋಡಿ. ಸಿಟಿಯಲ್ಲಿ ಓಡಿಸಕ್ ಒಳ್ಳೆ ನ್ಯಾನೋ ಹುಡುಕ್ತಿದ್ರೆ 2011 ಮಾಡಲ್ ನ್ಯಾನೋ CXO ಇದೆ ಇದರಲ್ಲಿ. 11 ಮಾಡಲ್ ಇದು. 11 ಹೌದು. AC ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 68,000 ಕೊಡ್ತೀನಿ ಬರುತ್ತೆ. 68,000ಕ್ಕೆ 68,000 ಕೊಡ್ತೀನಿ. ಓಕೆ ಹೌದು. ಇದು ಅದು ಬೇಡವಾ, ಎಲ್ಲೋ ಬಟ್ ಇಂಟಿಗ ತಗೋಗಿ 1 ಲಕ್ಷ ಇನ್ವೆಸ್ಟ್ ಮಾಡಿ ವರ್ಷಕ್ಕೆ 10 ಲಕ್ಷ ದುಡಿತೀರಾ. ಹಾ 2016 ಸಿಂಗಲ್ ಓನರ್ CX AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಟಾಪ್ ಎಂಡ್ ಮಾಡಲ್ ವೆಹಿಕಲ್, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 16 ಮಾಡಲ್ ಸಿಗುತ್ತೆ ನಿಮ್ಗೆ. ಅದು ಇಂಡಿಗೋನಾ? ಹೌದು. ಓಕೆ ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ. 16 ಮಾಡಲ್ ಸಿಂಗಲ್ ಓನರ್ ಇಂಡಿಗೋ. ಅದು ಎಲ್ಲ ಬೋರ್ಡ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 1,55,000 ಕೊಡ್ತೀನಿ. 1,55,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಇಂಡಿಗೋ. ಹೌದು. ಓಕೆ ಇದು ಬೇಡವಾ, ಫಿಯಟ್ ಪುಂಟೋ ರೆಡ್ ಬೇಡ, ಸಿಲ್ವರ್ ಕಲರ್ ತಗೋಗಿ. ರೆಡ್ ಬೇಡ ಅಂದ್ರೆ ಓಕೆ 2010 ಸೆಕೆಂಡ್ ಓನರ್ ಫಿಯಟ್ ಪುಂಟೋ ಮಲ್ಟಿ ಜೆಟ್ ಇಂಜಿನ್, ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತಿದ್ರಲ್ಲಿ. ಓಕೆ ಎಲ್ಲ ಆಪ್ಷನ್ಸ್ ಬರುತ್ತೆ. ತುಂಬಾನೇ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರ 1,60,000 ಕೊಡ್ತೀನಿ. ಇದು 1,60,000ಕ್ಕೆ ಪುಂಟೋ ಕೊಡ್ತೀನಿ. ಓಕೆ ಪುಂಟೋ ಅದು ಟಾಪ್ ಎಂಡ್. ಇದು ಫಿಗೋ ಇದೆ. ಹಾ. ಜಸ್ಟ್ ಇವಾಗಲ ಬಂದಿರೋದು ಗಾಡಿ, ವಾಶ್ ಮಾಡ್ಬೇಕು. 2013 ಮಾಡಲ್ ಸೆಕೆಂಡ್ ಓನರ್ ZXC ಡೀಸೆಲ್. ಇದು 20 ಮೈಲೇಜ್ ಕೊಡ್ತಿದ್ದು ಡೀಸೆಲ್. ಹೌದು. ಓಕೆ ಇದೇನ್ ಹೇಳ್ತೀರಾ ಬೈ ಪ್ರೈಸ್? ಇದು ಬಂದ್ಬಿಟ್ಟು ಬರ 2,10,000 13 ಮಾಡಲ್ ಫಿಗೋ ಕೊಡ್ತೀನಿ. 13 ಮಾಡಲ್ 2,10,000 ಸಿಗುತ್ತೆ. ಲೋನ್ ಬೇಕಾದ್ರೆ ಆಗುತ್ತೆ, ಆರಾಮಾಗಿ ಮಾಡ್ಕೊಡ್ತೀನಿ. ಓಕೆ ಫಿಯೆಸ್ಟಾ 2009 ಮಾಡಲ್ ಯೆಲ್ಲೋ ಕಲರ್. ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ZXC ಪೆಟ್ರೋಲ್ ಇದು. ಓಕೆ ಗಾಡಿ ಕಲರ್ ಕೂಡ ತುಂಬಾ ಯೂನಿಕ್ ಆಗಿದೆ ಅಲ್ವಾ? ಓಕೆ ಏನ್ ಪ್ರೈಸ್? ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರೋದು ಇದರಲ್ಲಿ. ಪ್ರೈಸ್ 1,80,000 ಕೊಡ್ತೀನಿ. ಇದು 1,80,000ಕ್ಕೆ ಯೂನಿಕ್ ಫಿಯೆಸ್ಟಾ ಸಿಗುತ್ತೆ. ಫಿಯೆಸ್ಟಾ ಕೊಡ್ತೀನಿ. ಓಕೆ ಸೂಪರ್. ಅದು ಬೇಡವಾ, i20 ಸ್ಪೋರ್ಟ್ಸ್ ತಗೋಗಿ. 2012 ಮಾಡಲ್ ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್. ಇದು 12 ಮಾಡಲ್. ಅದು ಟಾಪ್ ಎಂಡ್ ವೆಹಿಕಲ್. ಸ್ಪೋರ್ಟ್ಸ್ ಬರುತ್ತೆ, ಮ್ಯಾಕ್ ಬಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್, ಆಟೋಮೆಟಿಕ್ ಓರಿಯಮ್ಸ್, ಶೇರಿಂಗ್ ರಿಮೋಟ್ ಕಂಟ್ರೋಲರ್ ಎಲ್ಲ ಬರುತ್ತೆ ಇದರಲ್ಲಿ. ಎಲ್ಲವೂ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 3,20,000 ಕೊಡ್ತೀನಿ. 3,20,000 ಯಾವ ಮಾಡಲ್ ಅಂದ್ರಿ? 12 ಮಾಡಲ್ ಡೀಸೆಲ್ i20. 12 ಮಾಡಲ್ i20 ಸಿಗುತ್ತೆ. ಹೌದು. ಹಾಗೆ ಇದ್ಯಾವುದು ಬೈ? ಆಟೋ CRV ಇದೆ. 2009 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್. ಇದು ಐಟೆಕ್ ಟಾಪ್ ಎಂಡ್. ಇದು 9 ಮಾಡಲ್. ಅದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. CRV ಹಿಲ್ಗಡೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಓಕೆ ಎಲ್ಲ ಬಡ್ಲು ಎಲ್ಲ ಬಂದ್ಬಿಟ್ಟು ಬರುತ್ತೆ. ದೊಡ್ಡ ಗಾಡಿ ನೋಡಬಹುದು. ಇಂಟೀರಿಯರ್ ಯಾವ ತರ ಇದೆ ಅಂತ. ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. 5 ಸೀಟರ್ ವೆಹಿಕಲ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 2,85,000 ಕೊಡ್ತೀನಿ. ಎಷ್ಟು? 2,85,000. 2,85,000ಗೆ ಹೋಂಡಾ CRV ಅದು ಟಾಪ್ ಎಂಡ್ ವೆಹಿಕಲ್ ಕೊಡ್ತೀನಿ. ಓಕೆ ಇಂಟೀರಿಯರ್ ನೋಡಿ ತೋರಿಸ್ತೀನಿ ನೋಡಿ ಹಿಂದ್ಗಡೆ ಯಾವ ತರ ಇದೆ ಅಂತ. ಹಿಂದ್ಗಡೆ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಹಿಂದ್ಗಡೆನೂ ತುಂಬಾ ಸ್ಪೇಸ್ ಬರುತ್ತೆ. 2,85,000 ಆಗುತ್ತೆ ಈ ಗಾಡಿ.